ವಿದ್ಯಾರ್ಥಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ನಿತ್ಯ ಪಠ್ಯದ ಜೊತೆಗೆ ನುರಿತ ಸಂಪನ್ಮೂಲ ವ್ಯಕ್ತಿಗಳಿಂದ 2 ದಿನಗಳ ಕಾಲ ವಿಶೇಷ ತರಬೇತಿ ಹಾಗೂ ಬೋಧನೆ ಆಯೋಜಿಸಲಾಗಿತ್ತು. ಪ್ರತಿಷ್ಠಿತ ಕೆಎಲ್ಇ ಸಂಸ್ಥೆಯ 6 ಜನರ ತಂಡ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ನ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಕ್ಷೇತ್ರದಲ್ಲಿ ಆವಿಷ್ಕಾರಗೊಂಡಿರುವ ನೂತನ ವಿಷಯಗಳ ಬಗ್ಗೆ, ಲ್ಯಾಬ್ ಟೆಕ್ನಾಲಜಿ, ಅನಿಸ್ಟೇಷಿಯಾ ಕುರಿತು ಲೇಟೆಸ್ಟ್ ಅಪ್ಡೇಟ್ಸ್ಗಳ ಬಗ್ಗೆ ವರ್ಕ್ಶಾಪ್ ನಡೆಸಲಾಯಿತು. ಜೊತೆಗೆ ನೂತನ ಆಯಾಮಗಳು ಹಾಗೂ ಕೋರ್ಸ್ ನಂತರದ ಅವಕಾಶಗಳು ಹೇಗಿವೆ ಅನ್ನುವುದನ್ನು ತಿಳಿಸಲಾಯಿತು. ವರ್ಷದಲ್ಲಿ 3-4 ಬಾರಿ ಈ ರೀತಿ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಅವಕಾಶ ಕಲ್ಪಿಸುತ್ತಿರುವ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಸಂಸ್ಥೆಯ ಇಂದು ಕುಮಾರ್ ಅವರಿಗೆ ಧನ್ಯವಾದ ಹೇಳಿದರು. ಫುಲ್ ಸರ್ಜರೀಸ್ ಆ ಟೈಮ್ದಾಗ ನಾವು ಇದನ್ನ ಯೂಸ್ ಮಾಡ್ತೀವಿ. ವೆಂಟಿಲೇಷನ್ ಕೊಡಬೇಕು, ಆಕ್ಸಿಜನೇಷನ್ ಕೊಡಬೇಕು, ಎಲ್ಲ ಕೊಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಸ್ಟೇಜ್ 4 2 ಡೀಪ್. ಇದು ಡೀಪ್ ಕಂಟಾಮಿನೇಷನ್ ಆಲ್ಸೋ. ಇದು ಕೆಟ್ಟೋಗಿರೋದು ಮಾಡಬೇಕಾದ್ರೆ ಮಾತಾಡೋದಲ್ಲ, ನಮ್ಮ ಸಲಾವೇನ ಇದ್ರ ಮೇಲೆ ಸೀದಾ ಸ್ಪ್ರೆಡ್ ಆಗಿದೆ ಕಡೆ. ದಿಸ್ ಇಸ್ ದ ಕಂಟಾಮಿನೇಷನ್. ಸೊ ವಿ ಶುಡ್ ಯೂಸ್ ದ ಮಾಸ್ಕ್ ಆ್ಯಂಡ್ ಗ್ಲೌಸ್ ಟು ಅವಾಯ್ಡ್. ನಮ್ಮ ವಿದ್ಯಾರ್ಥಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸಿಂದ ಇವತ್ತು ಲ್ಯಾಬ್ ಟೆಕ್ನಿಷಿಯನ್ಸ್, ಅನಸ್ತೇಷಿಯಾ ಟೆಕ್ನಾಲಜಿಸ್ಟ್ಗೆ ಮತ್ತು ಲ್ಯಾಬ್ ಟೆಕ್ನಾಲಜಿಸ್ಟ್ ಸ್ಟೂಡೆಂಟ್ಸಿಗೆ ಒಂದು ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡ್ತಾಯಿದ್ದೀವಿ. ಇವತ್ತು ಬೇರೆ ಬೇರೆ ರಿನೌಡ್ ಸ್ಪೀಕರ್ಸು, ಆಮೇಲೆ ಲ್ಯಾಬ್ ಟೆಕ್ನಿಷಿಯನ್ಸು, ಅನಸ್ತೇಷಿಯಸ್ ಎಲ್ಲ ಬಂದಿದ್ದಾರೆ. ನಮ್ಮ ಸ್ಟೂಡೆಂಟ್ಸಿಗೆ ಇವತ್ತಿಂದೇನು ಲೇಟೆಸ್ಟ್ ಅಪ್ಡೇಟ್ಸ್ ಇರುತ್ತೆ. ಇವತ್ತು ಹೊಸ ಟೆಕ್ನಾಲಜಿ ಹೆಲ್ತ್ ಕೇರಲ್ಲಿ ಏನೇನು ಡೆವಲಪ್ಮೆಂಟ್ ಆಗಿದೆ, ಆ ಹೆಲ್ತ್ ಕೇರಲ್ಲಿ ಲ್ಯಾಬ್ ಡಿಪಾರ್ಟ್ಮೆಂಟಲ್ಲಾಗಿರ್ಬೋದು, ಅನಸ್ತೇಷಿಯಾ ಡಿಪಾರ್ಟ್ಮೆಂಟಲ್ಲಾಗಿರ್ಬೋದು, ಆಪ್ರೇಷನ್ ಥಿಯೇಟರ್ ಡಿಪಾರ್ಟ್ಮೆಂಟಲ್ಲಾಗಿರ್ಬೋದು, ಅದನ್ನು ಅಪ್ಡೇಟ್ ಮಾಡಲಿಕ್ಕೋಸ್ಕರ ವರ್ಕ್ಶಾಪ್ ಸ್ಟಾರ್ಟ್ ಮಾಡಿದ್ದೀವಿ. ಇದನ್ನು ಮಿಸ್ಟರ್ ಶಿವ ಅವರು ಕಂಡಕ್ಟ್ ಮಾಡ್ತಾಯಿದ್ದಾರೆ. ಕೆಎಲ್ಇ ಇನ್ಸ್ಟಿಟ್ಯೂಟ್ಸಿಂದ ನಯನ ಅಂತ ಬಂದಿದ್ದಾರೆ, ಆ್ಯಂಡ್ ಪವಿತ್ರ ಅವ್ರು ಬಂದಿದ್ದಾರೆ, ಅಭಿಲಾಷ್ ಅವ್ರು ಬಂದಿದ್ದಾರೆ. ಸೊ ಆಲ್ಮೋಸ್ಟ್ ಟುಡೇ ಆ್ಯಂಡ್ ಟುಮಾರೋ 2 ದಿನವೂ ಒಂದು ವರ್ಕ್ಶಾಪು ಬೇರೆ ಬೇರೆ ಕಾಲೇಜ್ ಮಕ್ಕಳು ಅಟೆಂಡ್ ಆಗಿದ್ದಾರೆ ಇದನ್ನು. ಸೊ ಒಂದು ಹೊಸ ಡೈಮೆನ್ಷನ್ಸ್ ಕೊಡೋಣ ಈ ಟೆಕ್ನಿಷಿಯನ್ ಸ್ಟೂಡೆಂಟ್ಸ್ಗೆ, ಬೇರೆ ಬೇರೆ ಹೊಸ ಏನು ಆವಿಷ್ಕಾರಗಳಾಗಿದೆ ಅದು ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ನಮ್ಮ ಕಾಲೇಜಲ್ಲಿ ಅದು ಕಂಡಕ್ಟ್ ಮಾಡ್ತೀವಿ. ಸೊ ಇವತ್ತು ವರ್ಕ್ಶಾಪ್ ಮಾಡಿದ್ವಿ ನಾವು. ಸರ್ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟರು ನಮಗೂ ಕೂಡ. ಕೆಎಲ್ಇಯಿಂದ ನಾವು ಎಕ್ಸ್ಪರ್ಟ್ ಟೆಕ್ನಾಲಜಿಸ್ಟ್ನ ಮತ್ತು ಹಾಸನಿಂದ ಎಕ್ಸ್ಪರ್ಟ್ ಟ್ಯೂಟರ್ಸ್ನ ಕರೆಸಿದ್ವು. ಹೌದಾ, ಇದು ಪ್ಯಾರಾಮೆಡಿಕಲ್ಸ್ಗೆ ಸ್ಪೆಷಲಿ ಈ ಥರ ವರ್ಕ್ಶಾಪ್ಸು ಸ್ಟೇಟ್ ಲೆವೆಲು ಅಥವಾ ನ್ಯಾಷನಲ್ ಲೆವೆಲು ಯಾರು ಕೂಡ ಪ್ರೊವೈಡ್ ಮಾಡಲ್ಲ. ಆದರೆ ನಮಗೆ ಇಂದು ಕುಮಾರ್ ಸರ್ ಅವರು ವಿದ್ಯಾರ್ಥಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನಿಂದ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಐ ಹೋಪ್ ಅವರ್ ಸ್ಟೂಡೆಂಟ್ಸ್ ದೇ ಗಾಟ್ ಸಮ್ ಬೆನಿಫಿಟ್ಸ್ ಫ್ರಮ್ ದಿಸ್ ವರ್ಕ್ಶಾಪ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಥರದ ವರ್ಕ್ಶಾಪ್ಸು ನಾನು ಯಾವುದೇ ಕೂಡ ಕಾಲೇಜಲ್ಲಿ ಇಷ್ಟು ಅಡ್ವಾನ್ಸ್ಡ್ ಆಗಿ, ಇಷ್ಟು ಪ್ರಿಪೇರ್ಡ್ ಆಗಿ ಯಾರೂ ನೋಡಿಲ್ಲ ನಾನು. ಸೊ ಇದು ತುಂಬಾ ಚೆನ್ನಾಗಿ ಬಂದಿದೆ. ನಾಳೆನೂ ಕೂಡ ಕಂಟಿನ್ಯೂ ಆಗುತ್ತೆ. ಸೊ ವರ್ಷದಲ್ಲಿ ಒಂದು 3 to 4 ಟೈಮ್ಸ್ ಇದನ್ನು ಮಾಡೋಣ ಅಂತ ಸರ್ ಹೇಳಿದ್ದಾರೆ. ಸೊ ಈ ಥರದ ಎಕ್ಸ್ಪರ್ಟ್ಸಿಂದ ನಾವು ವರ್ಕ್ಶಾಪ್ಸ್ ಮಾಡಿಸಿದ್ರೆ ಸ್ಟೂಡೆಂಟ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸ್ಪೆಷಲಿ ಪ್ಯಾರಾಮೆಡಿಕಲ್ಸ್ ಮತ್ತು ನರ್ಸಿಂಗ್ ಕೋರ್ಸ್ ಅವ್ರಿಗೆ ಮಾಡ್ತಾಯಿದ್ದೀವಿ. ಸೊ ಈ ಥರ ವರ್ಕ್ಶಾಪ್ಸು ಆಗಲೇಬೇಕು ಅಂತ ಎಲ್ಲ ಕಾಲೇಜಲ್ಲೂ ಆಗಲಿ ಅಂತ ನಾವು ಹಾರೈಸ್ತೀವಿ ಅಷ್ಟೇ. ಚಿಕ್ಕಮಂಗ್ಳೂರಲ್ಲಿ ವಿದ್ಯಾರ್ಥಿ ಕಾಲೇಜಲ್ಲಿ ವರ್ಕ್ಶಾಪ್ ಮಾಡಿದ್ವಿ ಪ್ಯಾರಾಮೆಡಿಕಲ್ ಮತ್ತು ಅನಸ್ತೇಷಿಯಾ ಟೆಕ್ನಿಷಿಯನ್ಸಿಗೆ. ಸೊ ಇಲ್ಲಿ ಒಂದು ಅಪಾರ್ಚುನಿಟಿ ಸಿಕ್ತು ನಮಗೆ. ಇದ್ರ ಬಗ್ಗೆ ಸ್ಕೋಪ್ ಹೆಂಗಿದೆ, ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತೆಲ್ಲ ಹೇಳೋಕ್ಕೆ. ಸೊ ನಾವು ನೇವಿಲ್ ಕೆಲಸ ಮಾಡೋದ್ರಿಂದ ಇಲ್ಲೆಲ್ಲ ನಾವು ಅದ್ರ ಸ್ಕೋಪ್ ಏನಿರುತ್ತೆ ಎಲ್ಲ ಮಕ್ಕಳಿಗೂ ಗೊತ್ತಿರಲ್ಲ, ಅದನ್ನು ತಿಳಿಸ್ಕೊಡೋಕ್ಕಂತ ಬಂದ್ವಿ. ನಾಳೆನೂ ನಡೀತಿದೆ. ಸೊ ಚೆನ್ನಾಗಿ ನಡೀಲಿ ಅಂತ. ಇವಾಗ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟು ನೇವಿಲ್ ಇರುತ್ತೆ ಅನ್ನೋದೇ ಕೆಲವೊಬ್ರಿಗೆ ಗೊತ್ತಿರಲ್ಲ ಅಲ್ಲ. ಸೊ ಅದಕ್ಕೆ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡೋಕ್ಕಂತ ಬಂದಿದ್ವಿ. ದಿನ ನಮ್ಮ ಕಾಲೇಜಲ್ಲಿ ವರ್ಕ್ಶಾಪ್ ನಡೀತಿದೆ. ಇದರಿಂದ ನಮಗೆ ತುಂಬ ಏನೇನು ಹೇಳ್ಕೊಟ್ರು ಅಂದರೆ ಎಕ್ಸ್ಪ್ಲೇನ್ ಮಾಡಿದರು, ಹೆಂಗೆ ಅನಸ್ತೇಷಿಯಾ ಕೊಡೋದು ಹೆಂಗೆ, ಮತ್ತು OT ಟೆಕ್ನಿಷಿಯನ್ ಹೆಂಗಿರಬೇಕು ಅದೆಲ್ಲ ಹೇಳ್ಕೊಟ್ಟಿದ್ದಾರೆ ನಮಗೆ. ಸರ್ ಸ್ಟಡೀಸಿಗೆ ನಮಗೆ ಯೂಸ್ ಆಗಿದೆ ಬೆನಿಫಿಟ್ಸ್. ಅಂದರೆ ನಮಗೆ ಪ್ರಾಕ್ಟಿಕಲ್ ಹೆಂಗೆ ಮಾಡೋದಂತ ಎಲ್ಲ ತೋರಿಸಿದ್ದಾರೆ ಅವರು. ನಾವು ಇದು ಫ್ಯೂಚರಲ್ಲಿ ನಾವು ಮಾಡಬಹುದು.